ಎಲ್ಲಿ ಕುಪ್ಚುಕ್ಕೆ ತೋರಿಸ್ಕೊಂಡಿರ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮ್ಮ ಗೇರೆಕಲ್ಲು ನಾನ್ಶಮ್ಮಣ್ಣ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ದಯವಿಟ್ಟು ನಮ್ಮ ಗೇರೆಕಲ್ಲು ನಾನ್ಶಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ಆರೋಬಂಡೆ ಪಂಚಾಯತಿ ಆಕಳತಿಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್. ನಾನು ಸತತವಾಗಿ 2014ರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ನಮ್ಮ ಅಹಿಂದ ಸಂಘಟನೆಯಿಂದ ಒಂದು ಮನವಿ, ನಮ್ಮ ಗೇರೆಕಲ್ಲು ನಾನ್ಶಮ್ಮಣ್ಣವ್ರಕ್ಕೆ ಜಿಲ್ಲಾಧ್ಯಕ್ಷ ಪೋಸ್ಟು ಕೊಡಬೇಕೆಂದು ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ. ನಮ್ಮ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣವ್ರಿಗೆ ಮತ್ತು ಸುಬ್ಬಾರೆಡ್ಡಿ ಸರ್ ಅವ್ರಿಗೆ ಮತ್ತು ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಮತ್ತು ಶಿವಶಂಕರ್ ರೆಡ್ಡಿ ಸರ್ ಅವ್ರಿಗೆ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ. ಅವ್ರಿಗೆ ಈ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಟ್ಟರೆ ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಕೊಡುಗೆ ಅವ್ರಿಗೆ ಪಕ್ಷ ಅಂದರೆ ಪಕ್ಷ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಯಾರು? ನಮ್ಮ ನಾನ್ಶಮ್ಮಣ್ಣವರು. ಅವರು ಈಗಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ಎಲ್ಲ ಕಡೆಯೂ ಸಂಘಟನೆ ಹೆಂಗೆ ಮಾಡಬೇಕು, ಪಕ್ಷ ಹೆಂಗೆ ನಡೆಸಬೇಕು, ಯಾರನ್ನ ಯಾವ ಥರ ತೊಗೊಂಡೋಗ್ಬೇಕು, ಪಕ್ಷದ ಸಂಘಟನೆ ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಎಲ್ಲ ಇದಿದೆ. ಅದರಿಂದ ನಾವು ಕಳಕಳಿಯಾಗಿ ಕೇಳ್ಕೊತೀವಿ, ದಯವಿಟ್ಟು ನಮ್ಮ ಗೇರೆಕಲ್ಲು ನಾನ್ಶಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕು ಅಂತೇಳ್ಬಿಟ್ಟು ತಮ್ಮೆಲ್ರಿಗೂ, ನಮ್ಮ ಸಿದ್ದರಾಮಯ್ಯನವ್ರಿಗೂ, ನಮ್ಮ DK ಶಿವಕುಮಾರ್ ಸರ್ ಅವ್ರಿಗೂ ಎಲ್ರಿಗೂ ಮನವಿ ಮಾಡ್ಕೊತೀವಿ. ನಮ್ಮ ಕುರುಬ ಸಮಾಜ ಬಂದು ನಮ್ಮ ಸಿದ್ದರಾಮಯ್ಯನ ಪರ ಇದೆ. ಆದರೆ ದಯವಿಟ್ಟು ಹೇಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ನಾವು ಮನವಿ ಮಾಡ್ಕೊಳೋದೇನೆಂದರೆ, ನಾವು ಗೇರೆಕಲ್ಲು ನಾನ್ಶಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕು. ಇವಾಗ ಜಿಲ್ಲಾಧ್ಯಕ್ಷ ಪೋಸ್ಟು ನಮ್ಮ ಅಹಿಂದ ಸಮಾಜಕ್ಕೆ ಬಂದಿಲ್ಲ. ಈಗ ದಯವಿಟ್ಟು ಅಹಿಂದ ಸಮಾಜಕ್ಕೆ ಈ ಮನವಿ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕಂತೇಳಿ ತಮ್ಮನ್ನು ಎಲ್ಲರ ಮೂಲಕ ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ. ಗೇರೆಕಲ್ಲು ನಾನ್ಶಮ್ಮಣ್ಣವ್ರ ಕೊಡುಗೆ ಆಲ್ರೆಡಿ ಓಂ ಶಕ್ತಿ ಬಸ್ಗಳು ಮಾಡಿದ್ದಾರೆ, ಮತ್ತು ಮದುವೆಗಳು ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೂ ಅವ್ರ ಕೈಲಾಗಿದ್ದು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲೆಲ್ಲೂ ಅವ್ರ ಹೆಸರಿದೆ. ಎಲ್ಲಿ ಕುಪ್ಚುಕ್ಕೆ ತೋರಿಸ್ಕೊಂಡಿರ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮ್ಮ ಗೇರೆಕಲ್ಲು ನಾನ್ಶಮ್ಮಣ್ಣ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ನಾನ್ಶಮ್ಮಣ್ಣನಿಗೆ ಯಾವ ರೀತಿ ಆಗ್ತದೆ ಅಂದರೆ, ಎಲ್ಲ ಸಂಘಟನೆನೂ ಎಲ್ಲರೂ ಒಟ್ಟುಗೂಡಿಸ್ತಾರೆ. ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಜೊತೇಲಿ ತೊಗೊಂಡೋಗ್ತಾರೆ. ಅವ್ರ ಹತ್ರ ಜಾತಿವಾದಿ ಇಲ್ಲ. ಮೈನು ಅವರಪ್ಪ ನಾವು ಇವರಪ್ಪ ಅನ್ನೋದು ಆ ಜಾತಿವಾದಿ ಇಲ್ಲ. ಅವ್ರು ಎಲ್ಲರೂ ಸಮಬಾಳು ಸಮಪಾಲು ಅಂತ ತಗೊಂಡು ಎಲ್ಲರೂ ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ.